ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ KCET ಎಕ್ಸಾಮಿನೇಷನ್ ಕೂಡ ಕಂಪ್ಲೀಟ್ ಬರೆದಿದ್ದೀರಾ. ಅದರಂತೆ ನೀಟ್ ಎಕ್ಸಾಮಿನೇಷನ್ ಕೂಡ ಬರೆದಿದ್ದೀರಾ. ಈಗ ಅತಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲು ನೀವು KCET ಒಂದು ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಒಂದು ನೀಟ್ ರೂಲ್ ನಂಬರ್ ಹಾಗೂ ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರನ್ನು ಲಿಂಕ್ ಮಾಡಿ ನಿಮ್ಮ ಒಂದು ನೀಟ್ ಹಾಲ್ ಟಿಕೆಟ್ ಅನ್ನು ಅಪ್ಲೋಡ್ ಮಾಡೋದಿರುತ್ತೆ. ಅದರ ಬಗ್ಗೆ ಈಗಾಗಲೇ ಲಿಂಕ್ ಬಿಟ್ಟಿದ್ದಾರೆ. ಆ ಒಂದು ಲಿಂಕ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಲಿಂಕ್ ಅನ್ನು ಯೂಸ್ ಮಾಡಿಕೊಂಡು ಕಡ್ಡಾಯವಾಗಿ ನೀವು ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡಲೇಬೇಕು. ಯಾಕಂದ್ರೆ ಹೋದ ವರ್ಷದ ಕೆಲವು ವಿದ್ಯಾರ್ಥಿಗಳು ಈ ಒಂದು ನೀಟ್ ರೂಲ್ ನಂಬರ್ ಲಿಂಕ್ ಮಾಡದ ಕಾರಣಕ್ಕಾಗಿ ಅವರು ನೀಟಲ್ಲಿ ಉತ್ತಮ ಅಂಕ ಪಡೆದುಕೊಂಡ್ರೂ ಸಹಿತ ಕರ್ನಾಟಕದ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲು ಅವರು ಅರ್ಹತೆ ಪಡೆದಿಲ್ಲ. ಓಕೆ, ಯಾವ ರೀತಿ ನೀವು ಒಂದು ಲಿಂಕ್ ಅನ್ನು ಮಾಡ್ಕೋಬೇಕಾಗತ್ತೆ, ಲಿಂಕ್ ಮಾಡುವಾಗ ಏನೆಲ್ಲ ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಅದರಂತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಓಕೆ, ಇಲ್ಲಿ ಒಂದನೇದಾಗಿ ಇಲ್ಲಿ ಪ್ರವೇಶದಲ್ಲಿ ಕೊಟ್ಟಿದ್ದಾರೆ UG ನೀಟ್ 2026 ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಪ್ರವೇಶ UG ನೀಟ್ ಮೆಡಿಕಲ್, ಆಯುಷ್, ಡೆಂಟಲ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ UG ನೀಟ್ 2026 ನೋಂದಣಿ ಲಿಂಕ್ KCET 2026ರಲ್ಲಿ ನೋಂದಾಯಿಸಿದ ಅಭ್ಯರ್ಥಿಗಳಿಗಾಗಿ ಅಂತ ಕೊಟ್ಟಿದ್ದಾರೆ. 5/5/2026ಕ್ಕೆ ಈ ಒಂದು ಲಿಂಕ್ ಬಿಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಿ, KCET 2026ರ ಅಪ್ಲಿಕೇಶನ್ ಹಾಕಿದ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಲಾಗಿನ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ನೀಟ್ ರೂಲ್ ನಂಬರ್ ಹಾಗೂ ನೀಟ್ ಅಪ್ಲಿಕೇಶನ್ ನಂಬರ್ ಅನ್ನು ಎಂಟರ್ ಮಾಡೋದಿರುತ್ತೆ. ಆದರೆ ಇನ್ನೊಂದು KCET ಅಪ್ಲಿಕೇಶನ್ ಹಾಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ KCET ಅಪ್ಲಿಕೇಶನ್ ಹಾಕಲು ಇನ್ನೊಂದು ಹೊಸದಾಗಿ ಲಿಂಕ್ ಬಿಡ್ತಾರೆ. ಆ ಒಂದು ಲಿಂಕ್ ಅಲ್ಲಿ ನೀವು KCET ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೀವು ಈ ಒಂದು ರಿಜಿಸ್ಟ್ರೇಷನ್ ಅಂದ್ರೆ ಲಿಂಕ್ ಮಾಡಬೇಕಾಗತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ KCET 2026ರಲ್ಲಿ ಈ ಒಂದು KCET 2026 ಅಪ್ಲಿಕೇಶನ್ ಹಾಕಿದ್ರೆ, ಎಕ್ಸಾಮಿನೇಷನ್ ಕೂಡ ಬರೆದಿದ್ರೆ, ಅವರ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಬರೆದುಕೊಂಡು ಇಲ್ಲಿ ಲಾಗಿನ್ ಮಾಡೋದಿರುತ್ತೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ. ಓಕೆ, ಇದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಕಾಮನ್ ಅಪ್ಲಿಕೇಶನ್ 2026 ನೀಟ್ ಎನ್ರೋಲ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು KCET ಅಪ್ಲಿಕೇಶನ್ ನಂಬರ್ ಹಾಗೂ KCET ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ, ಇಲ್ಲಿ ಕ್ಯಾಪ್ಚಾ ಕೋಡ್ ಏನಿದೆ ಅದನ್ನು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅಂತ ಮಾಡಬೇಕು. ಲಾಗಿನ್ ಅಂತ ಕೊಟ್ಟ ತಕ್ಷಣ ಯಾವ ರೀತಿ ಬರುತ್ತೆ ಅದು ತೋರಿಸ್ತೀನಿ. ಒಂದು ವೇಳೆ ನೀವು ಏನಾದರೂ ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿಕೊಂಡು ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಒಂದು ಅಪ್ಲಿಕೇಶನ್ ನಂಬರ್ ಹಾಕುವಾಗ ನೀವು ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಥವಾ Gmail ID ಕೊಟ್ಟಿದ್ದೀರಾ ಅದಕ್ಕೆ OTP ಬರುತ್ತೆ. ಆ ಒಂದು OTP ಅನ್ನು ಯೂಸ್ ಮಾಡಿಕೊಂಡು ಪಾಸ್ವರ್ಡ್ ಫಾರ್ಗೆಟ್ ಮಾಡಿಕೊಂಡು ಒಂದು ಸಪ್ರೇಟ್ ಆಗಿ ಹಾಳೆಯಲ್ಲಿ ಬರೆದುಕೊಂಡು ಇಟ್ಕೊಳ್ಳಿ. ಎಂಟರ್ ನಿಮ್ಮ ಒಂದು ಅಡ್ಮಿಷನ್ ಸಂಪೂರ್ಣವಾಗಿ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಬಹಳಷ್ಟು ಮುಖ್ಯವಾಗಿ, ಅಂದ್ರೆ KCET ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಅತಿ ಮುಖ್ಯ ಆಗುತ್ತದೆ. ಓಕೆ, ಈಗ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿದ ತಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ, ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀಟ್ ಎನ್ರೋಲ್ಮೆಂಟ್, ಅಪ್ಲೋಡ್ ನೀಟ್ ಅಡ್ಮಿಷನ್ ಟಿಕೆಟ್ ಈ ರೀತಿ ಓಪನ್ ಆಗುತ್ತೆ, ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರ ಕೆಳಗಡೆ ನೀಟ್ ರೂಲ್ ನಂಬರ್ ಎಂಟರ್ ಮಾಡೋದು ಹಾಗೂ ಎಂಟರ್ ನೀಟ್ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಅತಿ ಜಾಗರೂಕತೆ ವಹಿಸಬೇಕು. ಕನಿಷ್ಠ 3 ಸಲ ಚೆಕ್ ಮಾಡ್ಕೋಬೇಕು, ನೀವು ರೂಲ್ ನಂಬರ್ ಹಾಕಿರೋದು ಸರಿಯಾಗಿದೆಯಾ, ಎಲ್ಲ ನಂಬರ್ ನೀವು ಕರೆಕ್ಟಾಗಿ ಎಂಟರ್ ಮಾಡಿದ್ದೀರಾ ಅನ್ನೋ ಬಗ್ಗೆ, ಅದರಂತೆ ನೀಟ್ ಅಪ್ಲಿಕೇಶನ್ ನಂಬರ್ ಕೂಡ ಸರಿಯಾಗಿ ಎಂಟರ್ ಮಾಡಿದ್ದೀರಾ ಅನ್ನೋ ಬಗ್ಗೆ ಸರಿಯಾಗಿ ಅಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ನಿಮ್ಮ ಒಂದು UG ನೀಟ್ ಹಾಲ್ ಟಿಕೆಟ್ ಅಡ್ಮಿಷನ್ ಟಿಕೆಟ್ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಅಥವಾ ನಿಮ್ಮಲ್ಲಿ ಹಾಲ್ ಟಿಕೆಟ್ ಇಲ್ಲ, ನಾವು ಎಕ್ಸಾಮಿನೇಷನ್ ಹಾಲಲ್ಲೇ ನಮ್ಮ ಒಂದು ಹಾಲ್ ಟಿಕೆಟ್ ತೆಗೆದುಕೊಂಡಿದ್ದಾರೆ, ನಮ್ಮಲ್ಲಿ ಯಾವುದೇ ರೀತಿಯ ಪ್ರತಿ ಇಲ್ಲ ಅಂತ ಇದ್ದಲ್ಲಿ ನೀವು ಇನ್ನೊಂದ್ಸಲ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಡೌನ್ಲೋಡ್ ಪ್ರತಿಯಲ್ಲಿ ನಿಮ್ಮ ಒಂದು ಫೋಟೋ ಅಟ್ಯಾಚ್ ಮಾಡಿ ಥಂಬ್ ಆ್ಯಂಡ್ ಸಿಗ್ನೇಚರ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಮುಂದಿನ ನೀಟ್ ಅಡ್ಮಿಷನ್ಗೋಸ್ಕರ ಕೂಡ ಆ ಒಂದು ಹಾಲ್ ಟಿಕೆಟ್ ಅತಿ ಮುಖ್ಯವಾಗುತ್ತೆ. ಇದು ವಿದ್ಯಾರ್ಥಿಗಳು ಗಮನವಹಿಸಬೇಕು. ಓಕೆ, ಅಪ್ಲೋಡ್ UG ನೀಟ್ 2026 ಅಡ್ಮಿಷನ್ ಟಿಕೆಟ್ ಅಂತ ಇದ್ದಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ಅಲ್ಲಿ ಅಂದ್ರೆ ನೀಟ್ ಹಾಲ್ ಟಿಕೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಈ ಒಂದು ಹಾಲ್ ಟಿಕೆಟ್ ಅನ್ನು ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀಟ್ ಡೀಟೇಲ್ಸ್ ಅಂಡ್ ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಅಂತ ಕೊಟ್ಟಾಗ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಈ ಒಂದು ನೀಟ್ ರೂಲ್ ನಂಬರ್ ಹಾಗೂ ನೀಟ್ ಅಪ್ಲಿಕೇಶನ್ ನಂಬರ್ ಹಾಕಿರೋ ಬಗ್ಗೆ ಒಂದು PDF ಅಲ್ಲಿ ಡೌನ್ಲೋಡ್ ಆಗಲು ಯಾವುದೇ ರೀತಿಯ ಒಂದು ಅವಕಾಶ ಕೊಡ್ತಾ ಇಲ್ಲ, ಅಂದ್ರೆ ಅವಕಾಶ ಇಲ್ಲ. ಆದ ಕಾರಣಕ್ಕಾಗಿ KE ಅವರು ಅಪ್ಡೇಟ್ ಮಾಡಬಹುದು. ನೀವು ಯಾವ ರೂಲ್ ನಂಬರ್ ಎಂಟರ್ ಮಾಡಿದ್ದೀರಾ, ಯಾವ ಒಂದು ಅಪ್ಲಿಕೇಶನ್ ನಂಬರ್ ಅಂದ್ರೆ ನೀಟ್ ಅಪ್ಲಿಕೇಶನ್ ನಂಬರ್ ಸರಿಯಾಗಿ ಎಂಟರ್ ಮಾಡಿದ್ದೀರಾ ಅಥವಾ ನೀಟ್ ರೂಲ್ ನಂಬರ್ ಸರಿಯಾಗಿ ಎಂಟರ್ ಮಾಡಿದ್ದೀರಾ ಅನ್ನೋ ಬಗ್ಗೆ ಒಂದು PDF ಕೂಡ ಓಪನ್ ಆಗುವ ನಿರೀಕ್ಷೆ ಇದೆ.
ಆದ ಕಾರಣಕ್ಕಾಗಿ ಇನ್ನೊಂದು 2 ದಿವಸ ವೇಟ್ ಮಾಡಿ ಆಮೇಲೆ 10ನೇ ತಾರೀಕಿನ ನಂತರ ಈ ಒಂದು ಪ್ರೊಸೆಸ್ ಅಂದರೆ ನೀಟ್ ರೂಲ್ ನಂಬರ್, ನೀಟ್ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಲು ಪ್ರಯತ್ನಿಸೋದು ಒಳ್ಳೆಯದಂತ ನಾ ಭಾವಿಸ್ತೀನಿ. ಯಾಕಂದರೆ ಎಂಟರ್ ಮಾಡಿದ ತಕ್ಷಣ ಯಾವುದೇ ರೀತಿ PDF ಓಪನ್ ಆಗ್ತಾ ಇಲ್ಲ. ಕೆಲವೊಂದು ಸಲ ಇದು ಈ ರೀತಿ ಅಪ್ಲೋಡೆಡ್ ಸಕ್ಸಸ್ಫುಲಿ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡ್ತೀರಾ, ಮತ್ತೆ ನೀವು ಲಾಗಿನ್ ಮಾಡಿದಾಗ ಮತ್ತೆ ರಿಪೀಟ್ ಎಂಟರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಎಂಟರ್ ರೂಲ್ ನಂಬರ್ ಅಂತ ಬರ್ತಾ ಇದೆ. ಆದ ಕಾರಣಕ್ಕೆ ಅದು ಅಪ್ಡೇಟ್ ಮಾಡ್ಬೋದು. ಯಾಕಂದರೆ KE ಈಗ ಆ ಲಿಂಕಲ್ಲಿ ಎರರ್ ಕೂಡ ಮಾಡಿದ್ದಾರೆ. ಯಾವ ರೀತಿ ಎರರ್ ಬರ್ತಾ ಇದೆ, ಈ ರೀತಿ ಸರ್ವರ್ ಎರರ್ ಅಂತ ಬರ್ತಾ ಇದೆ. ನೀಟ್ ಎನ್ರೋಲ್ 2026 ಅಪ್ಲಿಕೇಶನ್ ರನ್ ಟೈಮ್ ಎರರ್ ಅಂತ ಈ ರೀತಿ ಎರರ್ ಕೂಡ ಬರ್ತಾ ಇದೆ. ಆದ ಕಾರಣಕ್ಕಾಗಿ ಇನ್ನೊಂದು 2 ದಿವಸ ವೇಟ್ ಮಾಡಿ ನಿಮ್ಮೊಂದು ಅಗ್ರಿ ಎಕ್ಸಾಮಿನೇಷನ್ ಆದ ನಂತರ ಮೇ 10ನೇ ತಾರೀಕಿನ ನಂತರ ಇದು ಆದಷ್ಟು ಕ್ಲಿಯರ್ ಆಗುವ ನಿರೀಕ್ಷೆ ಇದೆ. 1-2 ದಿವಸದಲ್ಲೇ, ನಾಳೆನೇ ಆಗ್ಬೋದು ಅಥವಾ 9ನೇ ತಾರೀಕು ಕೂಡ ಆಗ್ಬೋದು, 10ನೇ ತಾರೀಕು ಕೂಡ ಆಗ್ಬೋದು. ಆದರೆ ಅದು ಕರೆಕ್ಟಾಗಿ ಆದ ನಂತರ ನೀಟ್ ರೂಲ್ ನಂಬರ್, ನೀಟ್ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಒಂದು ನೀವು ಹಾಕಿರೋ ಬಗ್ಗೆ ಒಂದು PDF ಡೌನ್ಲೋಡ್ ಆದರೆ ಅದ್ರ ಬಗ್ಗೆ ಅಧಿಕೃತವಾಗಿ ನಿಮಗೆ ಮಾಹಿತಿನೂ ಹಾಕಿರೋ ಬಗ್ಗೆ ಕನ್ಫರ್ಮೇಷನ್ ಸಿಗುತ್ತೆ. ನೀವು ಯಾವ ರೂಲ್ ನಂಬರ್ ಎಂಟರ್ ಮಾಡಿದ್ದೀರಾ, ಯಾವ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದ್ದೀರಾ ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಆದ ಕಾರಣಕ್ಕಾಗಿ ಇನ್ನೊಂದು 2 ದಿವಸ ವೇಟ್ ಮಾಡಿ 9ನೇ ತಾರೀಕಿನ ಅಥವಾ 10ನೇ ತಾರೀಕಿನ ನಂತರ ಸರಿಯಾಗಿ ಏನಾದರೂ ಅಪ್ಡೇಟ್ ಆಗ್ತಾ ಇದ್ದರೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಆ ಒಂದು ವೇಳೆಯಲ್ಲಿ ಸರಿಯಾದ ರೀತಿಯಲ್ಲಿ ನೀಟ್ ರೂಲ್ ನಂಬರ್ ಹಾಗೂ ನೀಟ್ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿಕೊಂಡು ಅದು PDF ಏನಾದರೂ ಡೌನ್ಲೋಡ್ ಆಗ್ತಾ ಇದ್ದರೆ ಅದು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇದ್ರ ಬಗ್ಗೆ ಆದಷ್ಟು ಬೇಗ ನಿಮಗೆ ಮತ್ತಷ್ಟು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಮಿಸ್ ಮಾಡದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಧನ್ಯವಾದಗಳು.